ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ ಬಾ, ನೀನು ಗಾಡಿ ಸ್ಟಾರ್ಟ್ ಮಾಡ್ಬಾ, ಹೋಗೋಣ ಬಾ. ಇವ್ರು ಆಗ್ತಾ ಇಲ್ಲ ಕಣ, ಬರ. ಸರಿ. ಬೇಗ ಸ್ಟಾರ್ಟ್ ಮಾಡು. ಆಯ್ತು ಬೇಕ, ಹೊರಡೋಣ. ಸ್ಟಾರ್ಟ್ ಆಗ್ತಾ ಇಲ್ಲ ಕಣ. ಇಳಿಯ, ಮಂಜು ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಣ. ಕೀ ತಗೊಂಡೋಗಿದ್ದಾನೆ? ಹಾ, ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ ಕಣ. ಹೌದಾ? ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಒಳ್ಳೆ ಟೈಮಲ್ಲಿ ಕೈ ಕೊಟ್ನಲ್ಲೋ. ಇಳಿಯ, ಗನ್ ತಂದಿದೆ ತಾನೆ? ಹಾ, ಅಲ್ಲೇ ಡ್ಯಾಶ್ ಬೋರ್ಡಲ್ಲಿ ಇಟ್ಟಿದ್ದೀನಿ. ಹೇ, ಇಲ್ವಲ್ಲೋ? ಹಾಗಾದ್ರೆ ಗನ್ನು ಎತ್ಕೊಂಡೋಗಿದ್ದಾನೆ. ಹೌದಾ? ಇಲ್ಲಿ ಬೇರೆ ಏನೋ ನಡೀತಾ ಇದೆ ಕಣ. ಏನೋ ಮಾಡೋದು ಗೆಳೆಯ, ಕಾಡು ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಕಡಿಮೆ ಅಂದ್ರೆ ಒಂದು 30-35 ಕಿಲೋಮೀಟರ್ ಬಂದಿದ್ದೀವಿ. ದೇವಸ್ಥಾನಕ್ಕೆ ಇನ್ನೊಂದು 20-25 ಕಿಲೋಮೀಟರ್ ಆದ್ರೆ ಹೋಗ್ಬೇಕು. ಅದಕ್ಕೆ ಕಂಡೀಷನ್ ಬೇರೆ ಈ ತರ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೇ. ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕು ಇಲ್ಲ. ಇಂಥ ಸಿಚುವೇಶನ್ ಸಿಕ್ಕಾಕೋತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಕಣ. ಗೆಳೆಯ, ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ಒಂದು ಕೆಲಸ ಮಾಡು, ನೀನು ಅದಕ್ಕೆ ಜೊತೆಗೆ ಇರು. ನಾನು ಇಳಿದು ಹೋಗಿ ಸ್ವಲ್ಪ ನೋಡ್ತೀನಿ. ಈ ದನ ಕರು ಮೇಸಕ್ಕೆ ಬರ್ತಾರಲ್ಲ, ಅವ್ರು ಯಾರಾದರೂ ಸಿಕ್ಕಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು. ವಿಚಾರಿಸ್ಕೊಂಡ್ಬರ್ತೀನಿ. ಇಲ್ಲಿ ಯಾರು ಸಿಗ್ತಾರೋ? ಈಗ ಇದೇ ರೋಡಲ್ಲಿ ಬಂದ್ವಲ್ಲ, ಯಾರು ಕಾಣಿಸ್ಲಿಲ್ಲ. ಹೇಳಕ್ಕಾಗಲ್ಲ ಗೆಳೆಯ, ಯಾರಾದರೂ ಸಿಕ್ಕಿದ್ರು ಸಿಗ್ಬೋದು. ಅಟ್ಲೀಸ್ಟ್ ನೆಟ್ವರ್ಕ್ ಸಿಗುತ್ತಾ ಅಂತ ನೋಡ್ತೀನಿ. ಆಗ ಫೋನ್ ಮಾಡಿ ಇನ್ನೊಂದು ಕಾರ್ ತರೋದಕ್ಕೆ ಹೇಳ್ತೀನಿ. ಓಕೆನಾ? ಹಾ, ನೋಡು. ಹುಷಾರು, ಏನೂ ಆಗಲ್ಲ. ಧೈರ್ಯವಾಗಿರಿ. ಬರ್ತೀನಿ ಗೆಳೆಯ. ಹಾ, ನೀನು ಹುಷಾರು. ಏನಪ್ಪ ಇದು, ದೇವ್ರ ಹತ್ರ ಏನೋ ತುಂಬಾ ಡೀಪ್ ಆಗಿ ಕೇಳ್ಕೊತಾ ಇದಾರಲ್ಲ. ಏನ್ ಹೇಳ್ತಿ? ದೇವ್ರ ಹತ್ರ ಏನೋ ತುಂಬಾ ಡೀಪ್ ಆಗಿ ಕೇಳ್ಕೊತಾ ಇದ್ರಿ, ಏನೋ ಕೇಳ್ಬೋದಾ? ಹರಕೆ ಹೊತ್ಕೋತಾ ಇದ್ದೆ. ಹರ್ಕೆನಾ? ಏನಂತ? ನಮಗ್ ಬೇಗ ಮಕ್ಕಳಾಗ್ಲಿ ಅಂತನಾ? ಪಾರ್ಥ ಪ್ಲೀಸ್ ತಮಾಷೆ ಮಾಡ್ಬೇಡಿ, ನನ್ ಟೆನ್ಷನ್ ನನಗೆ. ಓಕೆ, ಸಾರಿ. ಏನಾಯ್ತು? ಅಕ್ಕ ಭಾವ ಹೊರಗಡೆ ಹೋಗಿದಾರಲ್ಲ, ನನಗೆ ಏನೋ ಒಂಥರ ಆತಂಕ ಆಗ್ತಿದೆ ಪಾರ್ಥ. ಅಲ್ಲ, ಅವ್ರು ಹೊರಗಡೆ ಹೋದ್ರೆ ನಿಮ್ಗೆ ಯಾಕೆ ಆತಂಕ ಆಗತ್ತೆ? ಯಾಕೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಥರ ಭಯ ಆಗ್ತಾ ಇದೆ. ಎಲ್ಲಿ ಏನಾಗ್ಬಿಡತ್ತೋ ಅಂತ ಅನಿಸ್ತಿದೆ. ಹಾಗೆಲ್ಲ ಏನಾಗೋದಿಕ್ ಸಾಧ್ಯ ಅಪೇಕ್ಷಾ? ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇಲ್ಲ ಪಾರ್ಥ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅವ್ರಿಗೇನು ತೊಂದರೆ ಇಲ್ಲದೆ ಮನೆಗೆ ವಾಪಸ್ ಬಂದ್ರೆ ಸಾಕು ಅಂತ ಅನಿಸ್ತದೆ. ಯಾಕ್ರಿ ಇಷ್ಟೊಂದೆಲ್ಲ ಗಾಬರಿ ಆಗ್ತಿದ್ದೀರಾ? ಆ ಥರ ಎಲ್ಲ ಏನೂ ಆಗಲ್ಲ, ನೀವು ಆರಾಮಾಗಿರಿ. ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ರೀತಿ ಎಲ್ಲ ಯಾವತ್ತೂ ಆಗಿರ್ಲಿಲ್ಲ. ಒಂಥರ ಸಂಕಟ ಆಗ್ತಾ ಇದೆ. ಎಲ್ಲಿ ಏನಾಗುತ್ತೆ ಅನ್ನೋ ಭಯ ಆಗ್ತಿದೆ. ಅಕ್ಕ ಭಾವ ಸೇಫ್ ಆಗಿ ಮನೆಗೆ ಬಂದ್ಬಿಟ್ರೆ ಸಾಕಪ್ಪ ಅನ್ಸ್ತಿದೆ. ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ನೀವು ಆರಾಮಾಗಿರಿ. ಐ ಮೀನ್, ಅಂಥದ್ದು ಏನಾಗೋದಕ್ಕೆ ಸಾಧ್ಯ? ಗೊತ್ತಿಲ್ಲ. ನೋಡಿ, ರೀಸನ್ನೇ ಇಲ್ಲದೆ ನೀವು ಭಯ ಪಡ್ತಾ ಇದ್ದೀರಾ. ಅಪೇಕ್ಷಾ ನೋಡಿ, ಆ ಥರ ಎಲ್ಲ ಏನೂ ಆಗಿರಲ್ಲ. ಓಕೆ, ಭಯ ಬೀಳ್ಬೇಡಿ, ರಿಲ್ಯಾಕ್ಸ್. ಹಲೋ, ಯಾರಾದ್ರೂ ಇದ್ದೀರಾ?
ಲಕ್ಕಿ ಎಷ್ಟು ಹಿಂಸೆ ಪಡ್ತಾ ಇದ್ದಾನೋ, ಗೆಳೆ ಎಷ್ಟು ಒದ್ದಾಡ್ತಾ ಇದ್ದಾನೋ, ಏನಪ್ಪ ಮಾಡೋದು? ಹಲೋ, ಯಾರಾದ್ರೂ ಇದ್ದೀರಾ? ಅವ್ರು ಇನ್ನೂ ಬಂದಿಲ್ವಾ? ಮಲ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಯಾಕಿದ್ರಿ? ಮಲ್ಕೊಳ್ಳಿ. ಇಂಥ ಟೈಮಲ್ಲಿ ಹೆಂಗ್ ರೆಸ್ಟ್ ಮಾಡಲಿ ನಾನು? ಅವ್ರು ಇನ್ನೂ ಬಂದಿಲ್ಲ, ಟೆನ್ಷನ್ ಆಗ್ತಿದೆ. ಸಿಗ್ನಲ್ ಸಿಕ್ಕಿಲ್ಲ ಅನ್ಸುತ್ತೆ, ಸ್ವಲ್ಪ ದೂರ ಹೋಗಿರ್ಬೋದು. ಬರ್ತಾರೆ. ಅಲ್ಲಿ ಬರ್ಬಾರ್ದಾಗಿತ್ತು ಅಂತ ಅನಿಸ್ತದೆ. ನಮ್ಗೆ ದಯವಿಟ್ಟು ಆಗಿಲ್ಲ ಹೇಳ್ಬಿಡಿ. ಔಷಧಿ ತೊಗೊಂಡ್ರೆ ಅಲ್ವಾ ವಾಸಿ ಆಗೋದು? ಬಂದ್ಬಿಡ್ತಾನ. ಹೆದರ್ಕೋಬೇಡಿ, ಬರ್ತಾನೆ. ನೀವು ಆರಾಮಾಗಿದ್ದೀರಲ್ಲ? ನನ್ನ ಮ್ಯಾನೇಜ್ ಆಗುತ್ತೆ, ಪ್ಲೀಸ್ ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇಷ್ಟೊತ್ನಾಗ ಯಾವ ಮಾಡ್ತಾನೆ ಫೋನ್? ಅಯ್ಯೋ ಹಲೋ ತಾತ, ಅರೆ ಯಾಕ ಅಳ್ತಿದ್ಯಾ? ನೀವು ಹೇಳಿ ಸರಿ ತಾತ, ನಾನು ನಿಮ್ಮ ಮಾತನ್ನ ಕೇಳ್ಬೇಕಿತ್ತು. ಅವತ್ತೇ ಅಪ್ಪನ ಕ್ಷಮಿಸ್ಬಿಡ್ಬೇಕಿತ್ತು. ಕ್ಷಮಿಸದಿದ್ರೆ ಅಪ್ಪನ ಪ್ರೀತಿ ಆದ್ರೂ ಸಿಕ್ತಿತ್ತು. ತಪ್ಪು ಮಾಡ್ಬಿಟ್ಟೆ ತಾತ, ನೀವ್ ಮಾತು ಕೇಳ್ದು ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡ್ಲಿ ತಾತ, ಈ ಹಾಳಾದಾಟ, ಈ ಹಠದಿಂದ ಅವ್ರ ಜೀವನ ಕಿತ್ಕೊಂಡ್ಬಿಟ್ಟೆ. ಇರ್ಲಿ ಬಿಡವ್ವ, ನಾನಿದೀನಲ್ಲ, ಸಮಾಧಾನ ಮಾಡ್ಕ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ತಾತ? ಯಾವ್ದನ್ನೇ ಆದ್ರೂ ಕಳ್ಕೊಂಡಾಗ್ಲೇ ಬೆಲೆ ಗೊತ್ತಾಗೋದು ಅಂತಾರೆ. ನಿಜ, ಅವ್ರು ಹೋದ್ಮೇಲೆನೆ ಅವ್ರ ಬೆಲೆ ಗೊತ್ತಾಗ್ತಾ ಇದೆ. ನನಗೆ ಯಾವ ಮಂಗ್ ಬರ್ದಿತ್ತೋ ಗೊತ್ತಿಲ್ಲ. ಆ ದೇವ್ರ ಕೊಟ್ಟೊಂದು ಅವಕಾಶನ ಕಳ್ಕೊಂಡ್ಬಿಟ್ಟೆ ತಾತ, ಕಳ್ಕೊಂಡ್ಬಿಟ್ಟೆ. ಅಮೃತಧಾರೆ